ಸಂಜೀವಿನಿ ಅಂದರೆ ಒಬ್ಬ ನಮ್ಮ ಹನುಮಂತ ಲಕ್ಷ್ಮಣಂಗೆ ಆರೋಗ್ಯ ತಪ್ಪಿದಾಗ ಆ ಬೆಟ್ಟನೇ ಎತ್ಕೊಂಬಂದ ಸಂಜೀವಿನಿ ಬೆಟ್ಟನೇ ಎತ್ತು ತಂದು ಕೊಟ್ಟಾಗ ಎಷ್ಟು ಒಂದು ಪವಿತ್ರವಾಗಿ ಆರೋಗ್ಯ ಕಾಪಾಡುತ್ತೋ ಆ ರೀತಿ ಲಡ್ಡುನು ಸಹ ಅದೇ ರೀತಿ ಭಾಳ ಅದ್ಭುತವಾಗಿದೆ. ಇದೊಂದು ಕಾರ್ಯಕ್ರಮ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಯಾರು ಒಂದು ಒಳ್ಳೆತನ ಇರೋದೇ ಭಾಳ ಕಷ್ಟ, ಅಪರೂಪ ಇದು. ಅಂಥದ್ರಲ್ಲಿ ಈ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಅನ್ನೋದು ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಯ್ತಾ? ಹಾಗೆ ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಜೀವನದಲ್ಲಿ ಮೂರು ಕಳ್ಕೊಂಬಿಟ್ರೆ ಸಿಗಲ್ಲ: ತಂದೆ ತಾಯಿ, ಆರೋಗ್ಯ. ಇವು ಮೂರು ಮನುಷ್ಯನಿಗೆ ಭಾಳ ಮುಖ್ಯವಾಗಿರ್ತದೆ. ಹಾಗಾಗಿ ಈ ರೀತಿ ಈ ಒಂದು ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ನಾನು ಇದೇ ಫಸ್ಟ್ ಟೈಮು. ಯಾಕಂದ್ರೆ ಬರಬೇಕು ಅನಿಸ್ತಾ ಐತೆ. ಈ ಸಂದರ್ಭ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬರಬೇಕು ಅನಿಸ್ತಾ ಐತೆ. ಯಾಕಂದ್ರೆ ಇವತ್ತಿನ ನೋಡಿ ಎಲ್ಲ ಅರ್ಬನ್ ಲೈಫು ಅದು ಇದು ಅಂತ ವಿದೇಶಿ ಇದೆಲ್ಲ ತರ್ತಾರೆ. ಅದಕ್ಕೆ ತಡ ಇಲ್ಲ ಬುಡ ಇಲ್ಲ, ಯಾವುದೋ ಒಂದು ತರ್ತಾರೆ, ಆರೋಗ್ಯ ಹಾಳು ಮಾಡ್ಕೊಂತಾರೆ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರೂ ಇಲ್ಲ. ಅರ್ಥ ಆಯ್ತಾ? ಈಗ ಅರ್ಬನ್ ಲೈಫಲ್ಲಿ ಎಷ್ಟೋ ಜನ ಕಿಡ್ನಿ ಹಾಳು ಮಾಡ್ಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಏನೇನು ಆಗ್ತಾಯಿದೆ. ದಿನಕ್ಕೆ ಒಂದೊಂದು ಕಂಪ್ನಿಗಳು ಬರ್ತಾಯಿದೆ. ಬಟ್ ಇದು ನಮ್ಮ ನಾಡಲ್ಲಿ ಇರ್ತಕ್ಕಂಥ ಒಂದು ಸಂಜೀವಿನಿನೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಒಬ್ಬ JDS ಇದು ಕಾರ್ಯಕರ್ತರಲ್ಲ, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಜೀವಿನಿ ಅಂದರೆ ಒಬ್ಬ ನಮ್ಮ ಹನುಮಂತ ಲಕ್ಷ್ಮಣಂಗೆ ಆರೋಗ್ಯ ತಪ್ಪಿದಾಗ ಆ ಬೆಟ್ಟನೇ ಎತ್ಕೊಂಬಂದ ಸಂಜೀವಿನಿ ಬೆಟ್ಟನೇ ಎತ್ತು ತಂದು ಕೊಟ್ಟಾಗ ಎಷ್ಟು ಒಂದು ಪವಿತ್ರವಾಗಿ ಆರೋಗ್ಯ ಕಾಪಾಡುತ್ತೋ ಆ ರೀತಿ ಲಡ್ಡುನು ಸಹ ಅದೇ ರೀತಿ ಭಾಳ ಅದ್ಭುತವಾಗಿದೆ. ಇದೊಂದು ಕಾರ್ಯಕ್ರಮ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಇವತ್ತಿನ ಜನ್ರೇಷನಲ್ಲಿ ಯಾರು ಒಂದು ಒಳ್ಳೆತನ ಇರೋದೇ ಭಾಳ ಕಷ್ಟ, ಅಪರೂಪ ಇದು. ಅಂಥದ್ರಲ್ಲಿ ಈ ಚಿಲ್ಮೆ ರವಿಕುಮಾರ್ ಫೌಂಡೇಶನ್ ಅನ್ನೋದು ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಯ್ತಾ? ಹಾಗೆ ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ. ಜೀವನದಲ್ಲಿ ಮೂರು ಕಳ್ಕೊಂಬಿಟ್ರೆ ಸಿಗಲ್ಲ: ತಂದೆ ತಾಯಿ, ಆರೋಗ್ಯ. ಇವು ಮೂರು ಮನುಷ್ಯನಿಗೆ ಭಾಳ ಮುಖ್ಯವಾಗಿರ್ತದೆ. ಹಾಗಾಗಿ ಈ ರೀತಿ ಈ ಒಂದು ಫೌಂಡೇಶನ್ ಮುಖಾಂತರ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ನಾನು ಇದೇ ಫಸ್ಟ್ ಟೈಮು. ಯಾಕಂದ್ರೆ ಬರಬೇಕು ಅನಿಸ್ತಾ ಐತೆ. ಈ ಸಂದರ್ಭ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬರಬೇಕು ಅನಿಸ್ತಾ ಐತೆ. ಯಾಕಂದ್ರೆ ಇವತ್ತಿನ ನೋಡಿ ಎಲ್ಲ ಅರ್ಬನ್ ಲೈಫು ಅದು ಇದು ಅಂತ ವಿದೇಶಿ ಇದೆಲ್ಲ ತರ್ತಾರೆ. ಅದಕ್ಕೆ ತಡ ಇಲ್ಲ ಬುಡ ಇಲ್ಲ, ಯಾವುದೋ ಒಂದು ತರ್ತಾರೆ, ಆರೋಗ್ಯ ಹಾಳು ಮಾಡ್ಕೊಂತಾರೆ. ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರೂ ಇಲ್ಲ. ಅರ್ಥ ಆಯ್ತಾ? ಈಗ ಅರ್ಬನ್ ಲೈಫಲ್ಲಿ ಎಷ್ಟೋ ಜನ ಕಿಡ್ನಿ ಹಾಳು ಮಾಡ್ಕೊಂಡಿದ್ದಾರೆ, ಮತ್ತೊಂದು ಮಗದೊಂದು ಏನೇನು ಆಗ್ತಾಯಿದೆ. ದಿನಕ್ಕೆ ಒಂದೊಂದು ಕಂಪ್ನಿಗಳು ಬರ್ತಾಯಿದೆ. ಬಟ್ ಇದು ನಮ್ಮ ನಾಡಲ್ಲಿ ಇರ್ತಕ್ಕಂಥ ಒಂದು ಸಂಜೀವಿನಿನೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಒಬ್ಬ JDS ಇದು ಕಾರ್ಯಕರ್ತರಲ್ಲ, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ.